ಆತ್ಮೀಯರೇ, ನಾನು ಪ್ರೊಫೆಸರ್ ಕೆ ಸದಾಶಿವ. ದಿನಾಂಕ 23/8/2025 ಶನಿವಾರ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಮಾರಕ ಭವನದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ನಾನು ಮಾಡಿದ ಭಾಷಣವನ್ನು ತಪ್ಪಾಗಿ ಬಿಂಬಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಿರುವುದರ ಬಗ್ಗೆ ಸಮಜಾಯಿಷಿ ನೀಡಲು ಇಂದು ನಿಮ್ಮ ಮುಂದೆ ಬಂದಿದ್ದೇನೆ. ದಲಿತರನ್ನು ಸಂಘಟಿಸಲು ಅಂಬೇಡ್ಕರ್ ಅವರು ಇತಿಹಾಸ ಮತ್ತು ಸಂಸ್ಕೃತಿಗಳನ್ನು ಹೇಗೆ ಬಳಸಿಕೊಂಡರು ಎಂಬುದಕ್ಕೆ 2 ಉದಾಹರಣೆಗಳನ್ನು ಈ ಭಾಷಣದಲ್ಲಿ ನೀಡಿದ್ದೇನೆ. ಮೊದಲನೆಯದು 1818 ಜನವರಿ 1 ನಡೆದ ಕೋರೆಗಾಂವ್ ಯುದ್ಧ. ಈ ಯುದ್ಧ ಜರುಗಿ 9 ವರ್ಷಗಳ ನಂತರ, ಅಂದರೆ 1927 ಜನವರಿ 1 ಕೋರೆಗಾಂವ್ ಸ್ಮಾರಕಕ್ಕೆ ಭೇಟಿ ನೀಡಿದ ಅಂಬೇಡ್ಕರ್ ರವರು ಆ ದಿನವನ್ನು ದಲಿತರ ಹೆಮ್ಮೆಯ ದಿನವನ್ನಾಗಿಸಿದರು. ಎರಡನೆಯದು, ಬೌದ್ಧ ಧರ್ಮ ನಮ್ಮ ಮೂಲ ಧರ್ಮವೆಂದು ಪ್ರತಿಪಾದಿಸಲು ಭಗ್ನಗೊಂಡ ಜನ ಎಂಬ ವಾದವನ್ನು ಅಂಬೇಡ್ಕರ್ ರವರು ಮುಂದಿಟ್ಟದ್ದು. ಈ ವಾದದ ಪ್ರಕಾರ ಬ್ರಾಹ್ಮಣ ಪರಂಪರೆಗಳಿಂದ ತಮಗೆ ತಾವೇ ದೂರ ಉಳಿದು ಬೌದ್ಧ ಧರ್ಮವನ್ನು ಅಪ್ಪಿಕೊಂಡು ದನದ ಮಾಂಸವನ್ನು ತಿನ್ನುವುದನ್ನು ಮುಂದುವರಿಸಿದವರನ್ನು ಬ್ರಾಹ್ಮಣರು ಉದ್ದೇಶಪೂರ್ವಕವಾಗಿ ಅನುಸರಿಸಿದ ಹೊರಗಿಡುವ ನೀತಿಯಿಂದಾಗಿ ಅಸ್ಪೃಶ್ಯತೆ ರೂಪುಗೊಂಡಿತು ಎಂಬುದಾಗಿ ಅಸ್ಪೃಶ್ಯತೆಯ ಮೂಲ ಬೇರುಗಳನ್ನು ಅಂಬೇಡ್ಕರ್ ರವರು ಗುರುತಿಸಿದ್ದಾರೆ. ಈ ವಾದವನ್ನು ವಿವೇಕಾನಂದ ಝಾ ಎಂಬುವವರು ತಮ್ಮ ಸ್ಟೇಜಸ್ ಇನ್ ದ ಹಿಸ್ಟ್ರಿ ಆಫ್ ಅನ್ಟಚಬಲ್ಸ್ ಎಂಬ ಲೇಖನದಲ್ಲಿ ಅಲ್ಲಗಳೆದಿದ್ದಾರೆ. ಅಂದರೆ ಬೌದ್ಧ ಮೂಲ ಒಂದೇ ಅಸ್ಪೃಶ್ಯತೆಯ ಹುಟ್ಟಿಗೆ ಕಾರಣವಲ್ಲ ಎಂಬುದು ಅವರ ವಾದ. ಇದಕ್ಕೆ ಸಂಬಂಧಿಸಿದ ಲೇಖನಗಳಿಗೆ ಓದಬಹುದಾದಂತಹ ಮಾಹಿತಿ ಎಂದರೆ ದ ಪಾಸ್ಟ್ ಆಫ್ ದ ಔಟ್ಕ್ಯಾಸ್ಟ್, ರೀಡಿಂಗ್ಸ್ ಇನ್ ದಲಿತ್ ಹಿಸ್ಟ್ರಿ ಬೈ ಎಡಿಟರ್ಸ್ ಸವ್ಯಸಾಚಿ ಭಟ್ಟಾಚಾರ್ಯ ಆ್ಯಂಡ್ ಯಗಟಿ ಚಿನ್ನರಾವ್. ಈ ಕೃತಿಯಲ್ಲಿ ಪುಟ 83ರಿಂದ 108 ನಾವು ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಪಡೆಯಬಹುದು. ನಾನು ಈ ಸ್ಕ್ರೀನ್ನಲ್ಲಿ ಆ ಪುಸ್ತಕದ ಕವರ್ ಪೇಜನ್ನು ತಮಗೆ ತೋರಿಸ್ತಾ ಇದ್ದೇನೆ. ನನ್ನ ಭಾಷಣದಲ್ಲಿ ಮಹರ್ಗಳಿಗೆ ಇತಿಹಾಸ ಮತ್ತು ಸಂಸ್ಕೃತಿ ಇರಲಿಲ್ಲ ಎಂದು ಹೇಳಿರುವುದು ದಾಖಲಿತ ಇತಿಹಾಸ ಮತ್ತು ಸಂಸ್ಕೃತಿ ಎಂಬ ಅರ್ಥದಲ್ಲಿ ಮಾತ್ರ. ಆ ಅರ್ಥದಲ್ಲಿ ಇಂದಿಗೂ ಬಹುಸಂಖ್ಯಾತ ದಲಿತ ಸಮುದಾಯಗಳಿಗೆ ದಾಖಲಿತ ಇತಿಹಾಸವಿಲ್ಲ ಎಂಬುದಾಗಿದೆ. ನಾನು ನನ್ನ ಭಾಷಣದಲ್ಲಿ ಅಂಬೇಡ್ಕರ್ ರವರನ್ನು ಅವಮಾನಿಸಿಲ್ಲ. ಬದಲಾಗಿ ಅವರು ಇತಿಹಾಸ ಮತ್ತು ಸಾಂಸ್ಕೃತಿಕ ಬೇರುಗಳನ್ನು ಹುಡುಕಲು ನಡೆಸಿದ ಸಂಶೋಧನಾ ಮಾದರಿಯನ್ನು ನಾವು ಇಂದಿಗೂ ಅನುಸರಿಸಬೇಕೆಂದು ಗೌರವಿಸಿದ್ದೇನೆ. ಅಂಬೇಡ್ಕರ್ ರವರನ್ನು ಅವಮಾನಿಸಿದರೆ ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಅವಮಾನಿಸಿದಂತೆ ಎಂಬ ಪ್ರಜ್ಞೆ ನನಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಈ ನನ್ನ ಭಾಷಣವನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಇಂತಿ ತಮ್ಮ ನಂಬಿಕೆಯ ಸದಾಶಿವ ಕೆ.